Praise the Lord. This is the day that the Lord has made. We will rejoice and we will be glad today. ಪ್ರೈಸ್ ದ ಲಾರ್ಡ್. ಈ ದಿವಸ ಕರ್ತನಿಂದ ನೇಮಕವಾದ ದಿವಸ. ಈ ದಿವಸದಲ್ಲಿ ನಾವೆಲ್ಲರೂ ಆನಂದಿಸೋಣ, ಸಂಭ್ರಮಿಸೋಣ. Let's quickly go to the God's word, book of Ephesians chapter 3 verse 20. ವೇಗವಾಗಿ ನಮ್ಮ ಗಮನವನ್ನ ದೇವರ ವಾಕ್ಯದ ಕಡೆಗೆ ಹೋಗೋಣ. ನಮ್ಮ ಸತ್ಯವೇದವನ್ನ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಾಕ್ಯಕ್ಕೆ ತಿರುಗಿಸಿಕೊಳ್ಳೋಣ. Now to him who is able to do far more abundantly beyond all that we ask or think, according to the power that is work within us. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದುದನ್ನ ಮಾಡಬಲ್ಲ. The word of God very clearly says here, he is able to do. ದೇವರ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆತನು ಮಾಡಲು ಶಕ್ತನು ಎಂಬುದಾಗಿ. God is not weak concerning anything in your life. He is an able God. ದೇವರು ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದ ಕಾರ್ಯವನ್ನ ಮಾಡಲು ಸಮರ್ಥನಾದವನು. Amen. Now it is very important thing. It says all that we ask or think beyond that he is able to do in our life. ಇಲ್ಲಿ ವಾಕ್ಯವು ಹೇಳ್ತದೆ, ನಾವು ಬೇಡುವುದಕ್ಕಿಂತಲೂ ನಾವು ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯವನ್ನು ದೇವರು ಮಾಡಲು ಶಕ್ತನು. Now how God is working in our life? ಹೇಗೆ ನಮ್ಮ ಜೀವಿತದಲ್ಲಿ ದೇವರು ಕಾರ್ಯವನ್ನು ಮಾಡ್ತಾನೆ? He works through the faith in your spirit. ನಿಮ್ಮ ಆತ್ಮದಲ್ಲಿರುವ ನಂಬಿಕೆಯ ಮೂಲಕ ಪ್ರಕಾರ ಆತನು ಕಾರ್ಯವನ್ನು ಮಾಡ್ತಾನೆ. That's why we need the God's word in our spirit so that you can function with God in the natural world. ಅದಕ್ಕಾಗಿ ಸ್ವಾಭಾವಿಕ ಲೋಕದಲ್ಲಿ ದೇವರೊಂದಿಗೆ ಕಾರ್ಯವನ್ನು ಮಾಡೋದಕ್ಕಾಗಿ ನಮ್ಮ ಆತ್ಮದಲ್ಲಿ ದೇವರ ವಾಕ್ಯ ಬೇಕು. Glory to God. I would like to turn your attention to book of Colossians. ನಿಮ್ಮ ಗಮನವನ್ನ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ Colossians chapter 3 3ನೇ ಅಧ್ಯಾಯ verse 1 and 2 says, therefore if you have been raised up with Christ, keep seeking the things above where Christ is seated at the right hand of God. 1 ಮತ್ತು 2ನೇ ವಾಕ್ಯ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. So God's word says keep seeking. That means fix yourself in the things of God. ಇಲ್ಲಿ ವಾಕ್ಯವು ಹೇಳ್ತಿದೆ, ನಿರಂತರವಾಗಿ ಹುಡುಕ್ತಾ ಇರಿ, ದೇವರ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸನ್ನು ದೃಢವಾಗಿ ಇಟ್ಕೊಳ್ರಿ. God is working in the realm of the spirit. ಆತ್ಮಿಕ ಮಂಡಳಿಯಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ. And you are seated with him in the right hand of the Father in Christ. ಕ್ರಿಸ್ತನಲ್ಲಿ ತಂದೆಯ ಬಲಗಡೆಯಲ್ಲಿ ನೀವು ಆತನೊಂದಿಗೆ ಕುಳಿತುಕೊಂಡಿದ್ದೀರಾ. Now what is our responsibility? We need to agree with his word. ಈಗ ನಮ್ಮ ಜವಾಬ್ದಾರಿಯನ್ನು ಆತನ ವಾಕ್ಯದೊಂದಿಗೆ ನಾವು ಐಕ್ಯಗೊಳ್ಳಬೇಕು. That's why verse 2 says set your mind on the things above, not on the things that are on the earth. ಅದಕ್ಕಾಗಿ 2ನೇ ವಾಕ್ಯ ಹೇಳುತ್ತದೆ, ಮೇಲಿರುವಂತುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. The setting the mind means fixing ourselves in the word of revelation. ಇಲ್ಲಿ ನೋಡ್ರಿ, ಅದರ ಮೇಲೆ ಮನಸ್ಸಿಡುವುದು ಎಂಬುದಾಗಿ ನೋಡುವಾಗ ದೇವರ ವಾಕ್ಯದ ಪ್ರಕಟಣೆಯಲ್ಲಿ ನಮ್ಮ ಮನಸ್ಸನ್ನು ಇಡುವಂತದ್ದು. Word of God says the entrance of God's word gives light. It gives understanding to the simple. ದೇವರ ವಾಕ್ಯವು ಹೇಳುತ್ತದೆ, ದೇವರ ವಾಕ್ಯವು ನಮಗೆ ಬೆಳಕನ್ನ, ಅದು ನಮಗೆ ಬೇಕಾದ ಅರ್ಥವನ್ನು ಕಲಿಸಿಕೊಡುತ್ತದೆ. When you open yourself to the revelation of God's word, it will give you understanding. ನೀವು ದೇವರ ವಾಕ್ಯದ ಪ್ರಕಟಣೆಗೆ ನಿಮ್ಮ ಹೃದಯವನ್ನು ತೆರೆದಾಗ ಅದು ನಿಮಗೆ ಬೇಕಾದಂತ ಅರ್ಥವನ್ನ, ಬೋಧನೆಯನ್ನ ಮಾಡುತ್ತದೆ. Hallelujah. My people are perishing because of the lack of knowledge. Hosea chapter 4 verse 6 says. ಓಷನಿಗೆ ಬರೆದ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ, ನನ್ನ ಜನರು ದೇವರ ವಾಕ್ಯದ ತಿಳುವಳಿಕೆ ಇಲ್ಲದೆ ಅವರು ನಾಶವಾಗ್ತಾ ಇದ್ದಾರೆ. The lack of knowledge means the lack of revelation of the word of God. ಇಲ್ಲಿ ನೋಡ್ರಿ, ಜ್ಞಾನದ ಕೊರತೆ ಅಂದ್ರೆ ದೇವರ ವಾಕ್ಯದ ಪ್ರಕಟಣೆಯ ಕೊರತೆ. Hallelujah. Revelation causes you to agree with God's power and to function supernaturally. ನೋಡ್ರಿ, ಇದು ಪ್ರಕಟಣೆ ಎಂಬುವಂಥದ್ದು ದೇವರ ವಾಕ್ಯದ ಅತ್ಯಧಿಕವಾದ ಶಕ್ತಿ ನಿಮ್ಮೊಳಗೆ ಕಾರ್ಯ ಮಾಡೋದಕ್ಕಾಗಿ ಒಪ್ಪಿಕೊಳ್ಳುವಂತದ್ದಾಗಿದೆ. That word is working in your spirit. ಆ ವಾಕ್ಯ ನಿಮ್ಮ ಆತ್ಮದಲ್ಲಿ ಕಾರ್ಯವನ್ನು ಮಾಡ್ತಾ ಇರುತ್ತದೆ. Apostle Paul says in the book of Acts, ಅಪೊಸ್ತಲರ ಕೃತ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ very clearly. Let's look to the God's word. It's very powerful. ದೇವರ ವಾಕ್ಯವು ಬಹಳ ಶಕ್ತವಾದದ್ದು. Acts chapter 20 verse 32.
ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 32ನೇ ವಾಕ್ಯ. It says, and now I commanded you to the God and to the word of his grace. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. The word of his grace. ಆತನ ಕೃಪೆಯ ವಾಕ್ಯ. The God's word, it will gives you the revelation of his grace. ದೇವರ ವಾಕ್ಯ ಆತನ ಕೃಪೆಯ ಪ್ರಕಟಣೆಯನ್ನು ನಿಮಗೆ ಕೊಡುತ್ತದೆ. When you focus on the word of grace, ನೀವು ದೇವರ ವಾಕ್ಯದ ಕೃಪೆಯನ್ನ ನೀವು ಗಮನ ಇರಿಸುವಾಗ, next word says, which is able to build you up. ಮುಂದಿನ ವಾಕ್ಯ ಹೇಳುತ್ತದೆ ಅದು ನಿಮ್ಮನ್ನ ಕಟ್ಟುತ್ತದೆ ಎಂಬುದಾಗಿ. Building in your inner man, strengthening in your inner man. ನಿಮ್ಮ ಆಂತರ್ಯ ಮನುಷ್ಯನನ್ನು ಅದು ಕಟ್ಟುತ್ತದೆ. And next word says, which will give you the inheritance. It will show you the inheritance among all those who are sanctified. ಈಗಾಗಲೇ ಪವಿತ್ರರಾದವರೆಲ್ಲರಿಗೆ ನಿಮ್ಮ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಅದು ಶಕ್ತವಾಗಿದೆ. So the word of grace, it will uplift your life. Next thing, it will show you the inheritance, what is your divine possession in Christ Jesus. ಕೃಪಾ ವಾಕ್ಯವು ನಿಮ್ಮನ್ನ ಉನ್ನತಕ್ಕೆ ತರುತ್ತದೆ. ಹಾಗೆ ಅಲ್ಲ, ಕ್ರಿಸ್ತನಲ್ಲಿರುವ ಸ್ವಾಸ್ಥ್ಯ ಆತ್ಮಿಕ ಆಶೀರ್ವಾದವನ್ನು ನಿಮಗೆ ತಿಳಿಸುತ್ತದೆ. When you know in the realm of the spirit, ನೀವು ಆತ್ಮದ ಒಂದು ಆಲೋಚನೆಯಲ್ಲಿರುವಾಗ, when you understand these things, ಈ ಕಾರ್ಯಗಳನ್ನು ನೀವು ಅರ್ಥ ಮಾಡಿಕೊಳ್ಳುವಾಗ, come on, I'm telling to you, Ephesians chapter 3 verse 20 says, he is working in and through you. ಎಫೆಸ 3:20 ಹೇಳ್ತದೆ, ಆತನು ನಿಮ್ಮ ಮೂಲಕ ಹಾಗೂ ನಿಮ್ಮೊಂದಿಗೆ ಆತನು ಕಾರ್ಯವನ್ನು ಮಾಡ್ತಾನೆ. He is able to far more beyond all that ask or think. ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯವನ್ನು ಮಾಡಲು ಆತನು ಶಕ್ತನು. Limitations are removed from your life. ನಿಮ್ಮ ಜೀವಿತದಲ್ಲಿ ಎಲ್ಲ ಮಿತಿಗಳು ತೆಗೆಯಲ್ಪಡುತ್ತದೆ. I'm telling you, no discouragement will rule over your life. ನಿಮ್ಮ ಜೀವಿತದಲ್ಲಿ ಯಾವುದೇ ನಿರುತ್ಸಾಹ ಆಳ್ವಿಕೆ ಮಾಡುವುದಿಲ್ಲ. Sickness will not rule over your life. ರೋಗವು ನಿಮ್ಮ ಜೀವಿತದ ಮೇಲೆ ಆಳ್ವಿಕೆ ಮಾಡುವುದಿಲ್ಲ. Poverty will not rule over your life. ಬಡತನ ನಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡುವುದಿಲ್ಲ. Why? The power of God is within your spirit. ಯಾಕಂದ್ರೆ ದೇವರ ಶಕ್ತಿಯು ನಿಮ್ಮ ಆತ್ಮದೊಳಗಿದೆ. The word of God is the God's power. ದೇವರ ವಾಕ್ಯ ದೇವರ ಶಕ್ತಿಯಾಗಿದೆ. The word of God, it's a God's hand which is in your spirit. ದೇವರ ವಾಕ್ಯ ನಿಮ್ಮ ಆತ್ಮದಲ್ಲಿ ದೇವರ ಹಸ್ತದ ಕಾರ್ಯವನ್ನು ನಡೆಸುತ್ತದೆ. Say with me, God's word, it's a God's power working in me. ನನ್ನೊಂದಿಗೆ ಹೇಳ್ರಿ, ದೇವರ ವಾಕ್ಯ ದೇವರ ಶಕ್ತಿ ಅದು ನನ್ನೊಳಗೆ ನನ್ನ ಆತ್ಮದಲ್ಲಿ ಕಾರ್ಯ ಮಾಡುವಂತದ್ದು. That's why the meditation of the word of God, the meditation of the word of his grace changes your imagination, your thoughts. ಅದಕ್ಕಾಗಿ ದೇವರ ಕೃಪಾ ವಾಕ್ಯದ ಧ್ಯಾನವು ನಿಮ್ಮ ಯೋಚನೆಯನ್ನ, ನಿಮ್ಮ ಆಲೋಚನೆಯನ್ನ ಅದು ಬದಲಾಯಿಸುತ್ತದೆ. The mind will be renewed in agreement with the word of God. ದೇವರ ವಾಕ್ಯದೊಂದಿಗೆ ನೀವು ಒಪ್ಪಿಕೊಳ್ಳುವಾಗ ನಿಮ್ಮ ಮನಸ್ಸು ಅದು ಉತ್ತೇಜನಗೊಳ್ಳುತ್ತದೆ. That will cause you to think like word of God says. ಅದು ದೇವರ ವಾಕ್ಯ ಏನನ್ನ ಹೇಳುತ್ತದೋ ಹಾಗೆ ನೀವು ಯೋಚಿಸುವ ಹಾಗೆ ಮಾಡುತ್ತದೆ. Your imagination will be always what word says. ದೇವರ ವಾಕ್ಯ ಏನು ಹೇಳ್ತದೋ ಅದನ್ನೇ ನೀವು ಕಲ್ಪಿಸಿಕೊಳ್ತೀರಾ. That's why the David says, blessed is a man who does not walk in the counsel of the wicked one. ಅದಕ್ಕಾಗಿ ದಾವೀದನು ಹೇಳ್ತಾನೆ, ದುಷ್ಟರ ಆಲೋಚನೆಯಂತೆ ನಡೆಯದವನು ಆಶೀರ್ವದಿಸಲ್ಪಟ್ಟವನು. The wrong counsel, every kind of the ungodly counsel, whatever you see, whatever you hear in the natural world, it will not affect you. ದುಷ್ಟರ ಆಲೋಚನೆ ಲೌಕಿಕವಾಗಿ ಏನೆಲ್ಲ ನೀವು ಕೇಳಿಸಿಕೊಳ್ತೀರೋ ಅದು ನಿಮ್ಮ ಮೇಲೆ ಯಾವ ಪರಿಣಾಮ ಬೀರುವುದಿಲ್ಲ. Instead of sickness, health will dominate over your life. ರೋಗದ ಬದಲಾಗಿ ಆರೋಗ್ಯವು ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುತ್ತದೆ. Instead of confusion, the clarity of the understanding of the word of God will rule over your life. ಗೊಂದಲದ ಬದಲಾಗಿ ದೇವರ ವಾಕ್ಯವು ಸ್ಪಷ್ಟವಾದ ಮಾರ್ಗಗಳು, ಸ್ಪಷ್ಟವಾದ ಅರ್ಥಪಡಿಸುವಿಕೆಯನ್ನು ನಿಮ್ಮ ಜೀವಿತದಲ್ಲಿ ತೋರಿಸುತ್ತದೆ. Instead of division, the unity and the oneness will function in your spirit. ವಿಂಗಡ ವಿಭಾಗದ ಬದಲು ಐಕ್ಯತೆ ನಿಮ್ಮ ಆತ್ಮದಲ್ಲಿ ಕಾರ್ಯ ಮಾಡುತ್ತದೆ. That is called the power of God in your spirit. ಅದೇ ನಿಮ್ಮ ಆತ್ಮದಲ್ಲಿರುವ ದೇವರ ವಾಕ್ಯದ ಬಲವಾಗಿದೆ. Hallelujah. Now word of God says, now he is able to do far more abundantly all that we ask or think or imagine. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನ ಮಾಡಲು ಶಕ್ತನಾದವನು ದೇವರು. Hallelujah. We must have the faith in the revelation word of God. ದೇವರ ವಾಕ್ಯದ ಪ್ರಕಟಣೆಯಲ್ಲಿ ನಮಗೆ ನಂಬಿಕೆ ಇರಬೇಕು. Anything is possible when you trust in the word of God. ದೇವರ ವಾಕ್ಯದಲ್ಲಿ ನೀವು ಪರಿಪೂರ್ಣವಾದ ಭರವಸೆ ಇಡುವಾಗ ಎಲ್ಲವೂ ಸಾಧ್ಯ. The word is going to flow through your life. ನಿಮ್ಮ ಜೀವಿತದ ಮೂಲಕ ದೇವರ ವಾಕ್ಯವು ಹರಿಯುತ್ತದೆ. Amen.
whatever is not functioning in your life, it will function supernaturally. ನಿಮ್ಮ ಜೀವಿತದಲ್ಲಿ ಯಾವೆಲ್ಲ ಕಾರ್ಯಗಳು ಕಾರ್ಯ ಮಾಡುತ್ತಿಲ್ವೋ ಅದು ವಿಶೇಷವಾಗಿ ಅದು ಕಾರ್ಯವನ್ನು ಮಾಡಲು What ಆರಂಭಿಸುತ್ತದೆ. is dead in your life, it will come back to life. ನಿಮ್ಮ ಜೀವಿತದಲ್ಲಿ ಯಾವೆಲ್ಲ ಕಾರ್ಯಗಳು ಸತ್ತು ಹೋಗಿದೆಯೋ ಅದು ತಿರುಗಿ ಜೀವವನ್ನು ಹೊಂದಿಕೊಳ್ಳುತ್ತದೆ. God is working in your life through His word and the Spirit. ದೇವರು ನಿಮ್ಮ ಜೀವಿತದಲ್ಲಿ ಆತನ ವಾಕ್ಯ ಹಾಗೂ ಆತನ ಆತ್ಮದ ಮೂಲಕ ಕಾರ್ಯವನ್ನು ಮಾಡುತ್ತಾನೆ. So it is our time. ಇದು ನಮ್ಮ ಸಮಯ. Focus in the Spirit. ಆತ್ಮದೆಡೆಗೆ ಪರಿಪೂರ್ಣ ಗಮನವಿಡುವ ಸಮಯ. Through His word, I'm telling to you, every limitation, every barriers in your life is being cut off. ನಾನು ನಿಮಗೆ ಹೇಳ್ತೇನೆ, ಆತನ ವಾಕ್ಯದ ಮೂಲಕ ಎಲ್ಲ ಮಿತಿಗಳು ಎಲ್ಲ ತಡೆಗಳು ಅದು ಇಂದಿಗೆ ಮುಕ್ತಾಯವಾಗ್ತಾ ಇದೆ. You are moving forward. ನೀವು ಮುಂದೆ ಹೋಗ್ತಾ ಇದ್ದೀರಾ. The path of a righteous man goes brighter and brighter into the fullness. ನೀತಿವಂತನ ಹೆಜ್ಜೆಯು ಅದು ಇನ್ನೂ ಸಹ ಅತಿಯಾದ ಪ್ರಕಾಶದೆಡೆಗೆ ಅದು ಮುಂದೆ ಹೋಗುತ್ತದೆ. You will shine in this darkened world. ಈ ಕತ್ತಲೆಯ ಲೋಕದಲ್ಲಿ ನೀವು ಪ್ರಕಾಶಿಸ್ತೀರಾ. You will rejoice in every situation. ಎಲ್ಲಾ ಪರಿಸ್ಥಿತಿಗಳಲ್ಲೂ ನೀವು ಆನಂದಿಸ್ತೀರಾ. Amen. So God bless you through this word. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. It is a time to rejoice in the worship. ಆರಾಧನೆಯಲ್ಲಿ ಆರಾಧಿಸುವ ಸಮಯವಿದು. Amen. Now I welcome Sister Roshni to come forward and lead us in worship. ಈ ವೇಳೆಯಲ್ಲಿ ಸಿಸ್ಟರ್ ರೋಶಿನಿ ಅವರು ಮುಂದೆ ಬಂದು ಆರಾಧನೆಯಲ್ಲಿ ನಡೆಸುವುದಕ್ಕಾಗಿ ನಾನು ಆಮಂತ್ರಿಸುತ್ತೇನೆ. You are blessed. ನೀವು ಆಶೀರ್ವದಿಸಲ್ಪಟ್ಟವರು. Hallelujah. Praise the Lord. ನಾವು ಈಗ ತಾನೇ ಎಕ್ಸಾಲ್ಟೇಷನ್ ಮೆಸೇಜ್ ಅನ್ನು ನಾವು ಕೇಳಿದೆವು. ಪ್ರಿಯರೇ, ಈ ಸಮಯ ಹಾಡಿ ಸ್ತುತಿಸುವಂತ ಸಮಯ. ದೇವರ ವಾಕ್ಯ ಹೇಳ್ತದೆ, ಆತನು ನಮ್ಮನ್ನು ಆತನಿಂದ, ಆತನ ಮೂಲಕ, ಆತನಿಗೋಸ್ಕರ ಆತನು ಸೃಷ್ಟಿಸಿದ್ದಾನೆ. ಕತ್ತಲೆಯಿಂದ ಆಶ್ಚರ್ಯಕರವಾದ ಬೆಳಕಿನ ರಾಜ್ಯದಲ್ಲಿ ಸೇರಿಸಿದ ಆತನ ಗುಣಾತಿಶಯವನ್ನು ಪ್ರಚುರಪಡಿಸುವುದಕ್ಕಾಗಿ ಆತನು ನಮ್ಮನ್ನು ಅರಸರನ್ನು ಯಾಜಕರನ್ನಾಗಿ ನಮ್ಮ ತಂದೆ ನಮ್ಮನ್ನು ಮಾಡಿದ್ದಾನೆ. ಪ್ರಿಯರೇ, ನಮ್ಮ ಸೋಲಿನ ಜೀವಿತ ನಾವು ಜೀವಿಸ್ಲಿಕ್ಕಲ್ಲ, ಅನಾರೋಗ್ಯದಲ್ಲಿ ಜೀವಿಸ್ಲಿಕ್ಕಲ್ಲ, ಕೊರತೆಯಲ್ಲಿ ಅಲ್ಲ, ನಾವು ಐಶ್ವರ್ಯವಂತವರಾಗಿ ಆರೋಗ್ಯದಲ್ಲಿ ಆತನನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ ನಮ್ಮನ್ನು ಉನ್ನತವಾಗಿ ನಮ್ಮನ್ನು ನಡೆಸಿದಂತ ಆಶೀರ್ವದಿಸಿದಂತ ನಮ್ಮ ತಂದೆಯನ್ನು ನಾವು ಆರಾಧಿಸೋಣ. ನೀವೆಲ್ಲೆಲ್ಲಿಂದ ಈ ಸಮಯದಲ್ಲಿ ನೋಡ್ತೀರೋ, ನಾವು ಒಟ್ಟಾಗಿ ಆತನನ್ನು ದೃಷ್ಟಿಸಿ ಒಟ್ಟಾಗಿ ನಾವೆಲ್ಲರೂ ನಾವು ಆತನನ್ನು ಮಹಿಮೆ ಪಡಿಸೋಣ. ಹಾಲೆಲೂಯ. ನಾವಿವತ್ತು ಜೀವಿಸುವುದು ಆತನ ಪ್ರೀತಿ, ಆತನ ಕೃಪೆ. ಎಸ್, ಥ್ಯಾಂಕ್ ಯು ಲಾರ್ಡ್. ಕೃಪೆಯಿಂದ ನೆಲೆ ನಿಂತೆವು ದೇವ, ಕೃಪೆಯಿಂದ ನೆಲೆ ನಿಂತೆವು. Here we go. Come on, let's praise Him. Thank you, Jesus. ನಮ್ಮ ಕೈ ಚಪ್ಪಾಳೆ ನಾವು ತಟ್ಟುತ್ತಾ ನಮ್ಮ ಸೃಷ್ಟಿಕರ್ತನ ನಾವು ಆರಾಧಿಸೋಣ. ಆತನ ನಾಮದ ಮೇಲೆ ಕೆತ್ತೋಣ. ಕೃಪೆಯಿಂದ ನೆಲೆ ನಿಂತೆವು ದೇವ, ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು ದೇವ, ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು ದೇವ, ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು ದೇವ, ಕೃಪೆಯಿಂದ ನೆಲೆ ನಿಂತೆವು. ಹೆಸರೇಳಿ ಕರೆದದು ನಿನ್ನ ಕೃಪೆಯೇ, ಮಗನಾಗಿ ಮಾಡಿದು ನಿನ್ನ ಕೃಪೆಯೇ. ಹೆಸರೇಳಿ ಕರೆದದು ನಿನ್ನ ಕೃಪೆಯೇ, ಮಗನಾಗಿ ಮಾಡಿದು ನಿನ್ನ ಕೃಪೆಯೇ. ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು ದೇವ, ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು ದೇವ, ಕೃಪೆಯಿಂದ ನೆಲೆ ನಿಂತೆವು. ಅದ್ಭುತ ಮಾಡಿದು ನಿನ್ನ ಕೃಪೆಯೇ, ವರಗಳ ನೀಡಿ
ನೀಡಿದ್ದು ನಿನ್ನ ಕೃಪೆಯೇ, ಅದ್ಭುತ ಮಾಡಿದ್ದು ನಿನ್ನ ಕೃಪೆಯೇ, ವರಗಳ ನೀಡಿದ್ದು ನಿನ್ನ ಕೃಪೆಯೇ, ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು ದೇವ, ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು ದೇವ, ಕೃಪೆಯಿಂದ ನೆಲೆ ನಿಂತೆವು. ನೀತಿವಂತನಾಗಿಸಿದು ನಿನ್ನ ಕೃಪೆಯೇ, ನಿತ್ಯದಲ್ಲಿ ಸೇರಿಸಿದು ನಿನ್ನ ಕೃಪೆಯೇ, ನೀತಿವಂತನಾಗಿಸಿದು ನಿನ್ನ ಕೃಪೆಯೇ, ನಿತ್ಯದಲ್ಲಿ ಸೇರಿಸಿದು ನಿನ್ನ ಕೃಪೆಯೇ, ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು ದೇವ, ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು ದೇವ, ಕೃಪೆಯಿಂದ ನೆಲೆ ನಿಂತೆವು. ಓ ಜೈ ಜೈಕಾರ ಜೈ ಜೈಕಾರ जय जयकार जय जयकार करे, जय जयकार जय जयकार करे. ನಮ್ಮನ್ನು ಆಶೀರ್ವದಿಸಿ ನಡೆಸಿದಾತನು, ನಮ್ಮನ್ನು ಕತ್ತಲಿದ ಬೆಳಕಿನ ರಾಜ್ಯದಲ್ಲಿ ನಡೆಸಿದಾತನು, ನಮಗೆ ನಿತ್ಯ ಜೀವವನ್ನು ಕೊಟ್ಟಾತನು, ನಮ್ಮನ್ನು ಆತನ ಅಪ್ಪ ತಂದೆ ಎಂದು ಕರೆಯುವಂತ ಮಗನ ಆತ್ಮವನ್ನು ಕೊಟ್ಟು ನಮ್ಮ ಮಕ್ಕಳನ್ನಾಗಿ ಮಾಡಿಸಿದಾತನು. ಆತನನ್ನು ಒಟ್ಟಾಗಿ ಹಾಡಿ ಸ್ತುತಿಸೋಣ, ಆತನ ನಾಮವನ್ನು ಮೇಲಕ್ಕೆತ್ತೋಣ ಪ್ರಿಯರೇ. ಹಲ್ಲೆಲೂಯಾ. ಓ ಜೈ जयकार जय जयकार करे, ಓ ಜೈ ಜೈಕಾರ जय जयकार करे. हो ये हमारा राजा, दुख संकट से बचाता, हो ये हमारा राजा, दुख संकट से बचाता, हम पर अपनी करुणा करता और करता उपकार, क्यों ना उस पर तन मन मारे दे अपना अधिकार. ओ जय जयकार जय जयकार करे, हो जय जयकार जय जयकार करे. स्वर्ग के उसका सिंहासन, सिंहासन पृथ्वी बनी ये आसन, आसन स्वर्ग है उसका सिंहासन, सिंहासन पृथ्वी बनी ये आसन, आसन आकाश उसकी महिमा बताए, हस्तकला वो दिलाए, सारी पृथ्वी उसका रचना, उसका है प्रताप. ओ जय जयकार जय जयकार करे, ओ जय जयकार जय जयकार करे. Once again, ओ जय जयकार जय जयकार करे. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ యేసయ్య, ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ಕಲ್ಲನ್ನು ಜಿಂಕೆ ಕಾಲಕ್ಕೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದಿ, ನನ್ನನ್ನು ಬಲಪಡಿಸಿ ಪಡಿಸಿ ಆದರಣೆಯ ನೀಡಿದಿ, ಅದನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದಿ, ನನ್ನನ್ನು ಬಲಪಡಿಸಿ ಪಡಿಸಿ ಆದರಣೆಯ ನೀಡಿದಿ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ
ಮುಂದೆ ಮುಂದೆ ಇರುವಂತೆ ಮಾಡಿದಿ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య. ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య. ನಿನ್ನನ್ನೇ ನಂಬಿ ಬಂದೆವು. Hallelujah, thank you Jesus. ದೇವರ ವಾಕ್ಯ ಹೇಳ್ತದೆ, ಶ್ವಾಸವಿರುವುದೆಲ್ಲವೂ ಆತನನ್ನು ಸ್ತುತಿಸಲಿ. ಹೋ ಯಸ್, ಥ್ಯಾಂಕ್ ಯು ಲಾರ್ಡ್. ತಂದೆ ನಿನಗೆ ಸ್ತೋತ್ರ. ಸಿಂಹಾಸನದಲ್ಲಿ ಕುಳಿತಿರುವ ಆತನೇ, ನಿನ್ನನ್ನು ಆರಾಧಿಸುವವರಾಗಿದ್ದೇವೆ ರಾಜ. ಅಪ್ಪ, ನಮ್ಮನ್ನು ಎಷ್ಟೋ ಪ್ರೀತಿಸಿ ನಿನ್ನ ಮಗನನ್ನು ನಮಗೆ ಕೊಟ್ಟಿದೆ. ನೀನು ನಮ್ಮನ್ನು ವಾಸಿಸಿ ನಮ್ಮ ಮೂಲಕ ಕಾರ್ಯ ಮಾಡುವ ಆತನೇ, ಚಲಿಸುವ ಆತನೇ, ಯುಗ ಯುಗಾಂತರಗಳಲ್ಲಿ ವಾಸಿಸುವ ಆತನೇ, ನಿನಗೆ ಸ್ತುತಿ ಸ್ತೋತ್ರವನ್ನು ನಾವು ಸಲ್ಲಿಸುವವರಾಗಿದ್ದೇವೆ ರಾಜ. Hallelujah. Oh, we praise you, Lord. Thank you, Jesus. Oh, your word. ಎಂದೆಂದಿಗೂ ನಿತ್ಯ ನಿರಂತರಕ್ಕೂ ಆರಾಧನೆಗೆ ಯೋಗ್ಯನಾದ ಆತನೇ. Oh, thank you, Lord. ನಿನ್ನನ್ನೇ ಸ್ತುತಿಸ್ತೇವೆ, ನಿನ್ನನ್ನು ಆರಾಧಿಸ್ತೇವೆ.
ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸಿದೆ. ದೇವ ನಿನ್ನ ಮಹಿಮೆ ನಮ್ಮನ್ನೆಲ್ಲ ಪರಿಶುದ್ಧ ಸ್ಥಳದಲ್ಲಿ ನಿಲ್ಲಿಸಿದೆ. ದೇವ ಪ್ರಸನ್ನತೆ Jesus ಎಲೆಗೊಂಡಿದೆ. Yes Lord, thank you Jesus, hallelujah. Oh ಸ್ತೋತ್ರ ಕರ್ತನೆ, hallelujah. Thank you Lord, thank you Jesus, thank you Father. ತಂದೆ ದೇವರಿಗೆ ನಿನಗೆ ಸ್ತೋತ್ರ. ನಿನ್ನನ್ನು ಆರಾಧಿಸುವಂತ, ನಿನ್ನನ್ನು ಸ್ತುತಿಸುವಂತ ಕೃಪೆಯನ್ನು ನಮಗೆ ಕೊಟ್ಟು ನಡೆಸಿದಾತನೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ ತಂದೆ. ನಮ್ಮಲ್ಲಿ ಇದ್ದು ನಮ್ಮನ್ನು ನಡೆಸಿ, ನಮ್ಮನ್ನು ಆಶೀರ್ವದಿಸಿ, ನಮ್ಮ ದೇಹವನ್ನು ಪವಿತ್ರಾತ್ಮನ ಗರ್ಭಗುಡಿಯನ್ನಾಗಿ ಮಾಡಿದೆ. ನಮ್ಮ ಮೂಲಕ ಚಲಿಸುವಂತ ದೇವರೇ, ನಮ್ಮ ಮೂಲಕ ಕಾರ್ಯ ಮಾಡುವಂತ ನಮ್ಮ ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯ ಕೊಟ್ಟದಕ್ಕಾಗಿ ಸ್ತೋತ್ರ ಕರ್ತನೆ. ಮುಂದಿನ ವಾಕ್ಯ ಭಾಗವನ್ನು ಅಪ್ಪ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಸೇವಕರ ಮೂಲಕ ನೀನು ಜೀವವುಳ್ಳ ಆತ್ಮ ತುಂಬಿದ ಮಾತುಗಳನ್ನು ನೀನು ಮಾತನಾಡುವಾಗ ಕರ್ತನೆ ಸ್ವಾಮಿ, ನಿನ್ನ ವಾಕ್ಯ ಹೇಳ್ತದೆ, ನಿನ್ನ ವಾಕ್ಯವನ್ನು ನೆರವೇರಿಸಲು ನೀನು ಎಚ್ಚರಿಕೆಯಾಗಿದ್ದೆ. ಥ್ಯಾಂಕ್ ಯು ಲಾರ್ಡ್. ಆದ್ದರಿಂದ ಕರ್ತನೆ, ನೀನು ಮಾಡಿದಂಥ ಮುಗಿಸಿದಂಥ ಅದ್ಭುತ ಕಾರ್ಯಗಳಿಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ. ಥ್ಯಾಂಕ್ ಯು. ವಿ ಗ್ಲೋರಿಫೈ ಯು ಅಂಡ್ ಆನರ್ ಯು. ಇನ್ ಜೀಸಸ್ ನೇಮ್ ವಿ ಪ್ರೇ ವಿತ್ ಥ್ಯಾಂಕ್ಸ್ಗಿವಿಂಗ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಖಂಡಿತವಾಗಿಯೂ ನೀವು ಸಂತೋಷಿಸಿದಿರಿ, ಕರ್ತನನ್ನು ಆನಂದಿಸುತ್ತಾ ಆತನನ್ನು ದೃಷ್ಟಿಸಿ ಆತನ ಸ್ತುತಿಸುವುದರಲ್ಲಿ. ಈಗ ನಮ್ಮ ಮಧ್ಯದಲ್ಲಿರುವಂಥ ವರ್ಡ್ ಆಫ್ ವಿಕ್ಟ್ರಿ ಸಭೆಯ ಹಿರಿಯ ಸಭಾಪಾಲಕರಾಗಿರುವ ಪಾಸ್ಟರ್ ರೋಷನ್ ಲೋಬೋ ಅವರು ಮುಂದೆ ಬಂದು ವಾಕ್ಯ ಸಂದೇಶದಲ್ಲಿ ನಮ್ಮನ್ನು ನಡೆಸಲಿರುವರು. Thank you, Father. Lord, we worship you and glorify your name, O God. Magnify your name. Father, we rejoice in your brother. We rejoice, O God. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ,
ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ, ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. Holy Spirit, Holy Spirit, Holy Spirit, Holy Spirit, Holy Spirit, Holy Spirit. Thank you, Holy Spirit. Lord, we worship you. Thank you, Lord, your presence. Thank you, Lord, your anointing. Thank you, Lord, your joy. ಕರ್ತನೆ, ಯಾರು ಈ ಕಾರ್ಯಕ್ರಮವನ್ನು ವಾಚ್ ಮಾಡ್ತಾ ಇದ್ದಾರೋ ಅವ್ರು ನೀನು ಕಂಫರ್ಟ್ ಮಾಡು, ಅವ್ರು ಸಂತೈಸಲ್ಪಡಲಿ. ಅನೇಕರ ಪ್ರಶ್ನೆಗಳಿಗೆ ಉತ್ತರವಾಗಿ ನೀನು ಮಾತಾಡುವನಾಗಿದ್ದೆ. ಅದಕ್ಕೋಸ್ಕರ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳುತ್ತೇವೆ, ನಾವು ನಿನ್ನಿಂದ ನಾವು ಹೊಂದುತ್ತೇವೆ. ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಪ್ರಿಯ ದೇವಜನರೇ, ನಾವು ಒಂದು ವಚನವನ್ನು ಧ್ಯಾನ ಮಾಡುವ. ಯೋಹಾನನು ಬರೆದ ಮೊದಲ ಪತ್ರಿಕೆ 5ನೇ ಅಧ್ಯಾಯ 11 ಮತ್ತು 12ನೇ ವಚನ. ಆ ಸಾಕ್ಷಿ ಯಾವುದೆಂದರೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿದೆ ಎಂಬುದೇ. ಯಾವನು ದೇವರ ಮಗನನ್ನು ಅಂಗೀಕರಿಸ್ತಾನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವ ಇಲ್ಲ. ಪ್ರೈಸ್ ಗಾಡ್. ಇಲ್ಲಿ ಸತ್ಯವೇದ ಹೇಳ್ತದೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸ್ತಾನೆ. ದ ಇಟರ್ನಲ್ ಲೈಫ್ ಇಟ್ಸ್ ಎ ಗಿಫ್ಟ್. ನಿತ್ಯ ಜೀವ ಎಂಬುವಂಥದ್ದು ಅದು ದೇವರು ಕೊಟ್ಟಂತ ವರ. ನಿತ್ಯ ಜೀವ ಎಂದರೆ ಬೇರೆ ಯಾರಲ್ಲ, ಹಿಸ್ ಜೀಸಸ್. ಯಾವನು ಮಗನನ್ನು ಅಂಗೀಕರಿಸ್ತಾನೋ, ಅಂದರೆ ಯೇಸುವನ್ನು ಅಂಗೀಕರಿಸ್ತಾನೋ ಅವನಲ್ಲಿ ಆ ನಿತ್ಯ ಜೀವ ಇದೆ. ಯಾವನು ಮಗನನ್ನು ಅಂಗೀಕರಿಸ್ತಿಲ್ಲವೋ, ಅಂದರೆ ಯೇಸುವನ್ನು ಅಂಗೀಕರಿಸ್ತಿಲ್ಲವೋ ಅವನಲ್ಲಿ ಆ ಜೀವ ಇಲ್ಲ. ಪ್ರೈಸ್ ಗಾಡ್. ಅದರಿಂದ ಯಾಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ, ಯಾಕೆ ಆತನು ಶಿಲುಬೆಯಲ್ಲಿ ಸತ್ತ, ಯಾಕೆ ಆತನು ಹೂಣಲ್ಪಟ್ಟ, ಯಾಕೆ ಆತನು ಪುನರುತ್ಥಾನಾದ ಎಂಬುದನ್ನು ನಾವು ಪ್ರಕಟಣೆಯ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಪ್ರತಿಯೊಬ್ಬ ವ್ಯಕ್ತಿಯ ಅಲ್ಲಿ ಜೀವ ಇಲ್ಲ. ಯಾಕಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣವು ಲೋಕದೊಳಗೆ ಸೇರಿತ್ತು. ಎಲ್ಲ ಮನುಷ್ಯರು ಪಾಪ ಮಾಡಿದ್ದರಿಂದ ಮರಣವು ಎಲ್ಲರನ್ನು ಆವರಿಸಿತು. ಮನುಷ್ಯನು ಹುಟ್ಟುವಾಗಲೇ ಆತನು ಮರಣದಲ್ಲಿ ಹುಟ್ಟುತ್ತಾನೆ. ಹುಟ್ಟುವಾಗಲೇ ಆತನು ಆತ್ಮಿಕವಾಗಿ ಸತ್ತವನಾಗಿ ಹುಟ್ಟುತ್ತಾನೆ. ನಾವು ಪಾಪ ಮಾಡಿ ನಾವು ಪಾಪಿಗಳಲ್ಲ. ನಾವು ಹುಟ್ಟುವಾಗಲೇ ನಾವು ಪಾಪಿಗಳಾಗಿ ಹುಟ್ಟಿದ್ದೇವೆ. ನಾವು ಹುಟ್ಟುವಾಗಲೇ ನಾವು ಮರಣದ ಅಧೀನದಲ್ಲಿದ್ದೆವು. ಮರಣ ಮತ್ತು ಮರಣ ಅಧಿಕಾರಿ ಅಂತ ಹೇಳಿದರೆ ಆತನು ಸೈತಾನ. ಬೇಕಾದರೆ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಇಬ್ರಿಯರಿಗೆ ಬರೆದ ಗ್ರಂಥದಲ್ಲಿ ನಾವು ನೋಡ್ತೇವೆ, 2ನೇ ಅಧ್ಯಾಯ 14ನೇ ವಚನ.
ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿರುವವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿದ್ದಿಲ್ಲ, ಅಬ್ರಹಾಮನ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಮಕ್ಕಳು ಅಂದರೆ ಮನುಷ್ಯರು ಆಗಿರುವ ನಾವು ರಕ್ತ ಮಾಂಸಧಾರಿ. ಅದರರ್ಥ ಮನುಷ್ಯನು ಮನುಷ್ಯತ್ವದಲ್ಲಿ ಮಾಡಿದ ಪ್ರತಿಯೊಂದು ಪಾಪಗಳಿಗೋಸ್ಕರ ಯೇಸು ಕ್ರಿಸ್ತನು ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು ದೇವರಿಗೆ ಸರಿಸಮಾನನು ಎಂಬ ಪದವಿಯನ್ನು ಬಿಡಲೋಲ್ಲದೆಂದೆನಿಸದೆ ಆತನು ಮನುಷ್ಯನಿಗೆ ಸದೃಶನಾಗಿ ದಾಸನ ರೂಪವನ್ನು ಧರಿಸ್ತಾನೆ. ಆತನು ಮನುಷ್ಯನಾಗಿ ನಮ್ಮ ರಿಪ್ರೆಸೆಂಟೇಟಿವ್ ಆಗಿ, ನಮ್ಮ ಪ್ರತಿನಿಧಿಯಾಗಿ, ಆತನು ಮನುಷ್ಯನಾಗಿ ಮನುಷ್ಯತ್ವದಲ್ಲಿ ಆತನು ಪಾಪಕ್ಕೆ ಮರಣದಂಡನೆಯನ್ನು ಅನುಭವಿಸ್ತಾನೆ. ಪ್ರೈಸ್ ಗಾಡ್. ಹಿ ಡೈಡ್ ಫಾರ್ ಯು. ಆತನು ಮರಣವನ್ನು ಶಿಲುಬೆಯಲ್ಲಿ ಅನುಭವಿಸಿದ. ಆತನು ಇಡೀ ಮಾನವ ಕುಲದ ಮೇಲೆ ಇದ್ದ, ಪ್ರತಿಯೊಬ್ಬರ ಮೇಲೆ ಇದ್ದ ಮರಣ, ತೀರ್ಪು, ಶಾಪ, ರೋಗ ಎಲ್ಲವನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದ. ಈ ಬಿಕಮ್ ಎ ಸಿನ್. ಆತನು ಪಾಪವಾದನು ಅಂತ ಬೈಬಲ್ ಹೇಳ್ತಾರೆ. ಆತನು ಪಾಪಿಯಾಗಿರಲಿಲ್ಲ, ಆತನು ಎಲ್ಲರ ಪಾಪವನ್ನು ಆತನು ಧರಿಸಿದ. ನಾವು ನೋಡ್ತೇವೆ, ದ ಬೈಬಲ್ ಹೇಳ್ತದೆ 2 ಕೊರಿಂಥ 5ನೇ ಅಧ್ಯಾಯದಲ್ಲಿ 21ನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. 2 Corinthians 5 chapter 21 verse. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗಿರುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಆತನಲ್ಲಿ ಪಾಪದ ಜ್ಞಾನವೇ ಇರಲಿಲ್ಲ, ನೋ ನಾಲೆಜ್. ನಮ್ಮಲ್ಲಿ ನೀತಿಯ ಜ್ಞಾನವೇ ಇರಲಿಲ್ಲ. ಸಿಂಪಲ್ ಆಪೋಸಿಟ್. ದ ಬೈಬಲ್ 21ನೇ ವಚನದಲ್ಲಿ ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು. ಆತನಿಗೆ ಪಾಪದ ಜ್ಞಾನವೇ ಇಲ್ಲ, ನೋ ನಾಲೆಜ್. ನಾವು ಹುಟ್ಟುವಾಗಲೇ ನಮಗೆ ನೀತಿಯ ಜ್ಞಾನವೇ ಇಲ್ಲ. ನಾವು ಹುಟ್ಟುವಾಗಲೇ ನೀತಿಯ ಜ್ಞಾನವೇ ಇಲ್ಲ. ಇಲ್ಲಿ ಬೈಬಲ್ ಹೇಳುವುದಿಲ್ಲ ಯೇಸು ಪಾಪಿ ಅಂತ ಹೇಳುವುದಿಲ್ಲ, ಯೇಸು ಪಾಪವಾದನು. ಅದರ ಅರ್ಥ ಆತನು ಪಾಪವನ್ನು, ಮನುಷ್ಯರ ಮೇಲೆ ಇದ್ದ ಪಾಪವನ್ನು ತನ್ನ ಮೇಲೆ ಆತನು ಧರಿಸಿಕೊಂಡ. ಯಾವಾಗ ಪಾಪವು ಧರಿಸಿಕೊಂಡಿತ್ತು, ಹೇಗೆ ಒಂದು ಮ್ಯಾಗ್ನೆಟಿಗೆ ಎಲ್ಲ ಕಬ್ಬಿಣ ಎಳೆಯುತ್ತದೆ, ಅದೇ ರೀತಿ ಇಡೀ ಲೋಕದ ಶಾಪ, ರೋಗ, ವ್ಯಾಧಿ, ಡಿಮನ್ಸ್ಗಳು, ಮರಣಾಧಿಕಾರಿ ಅಂದರೆ ಸೈತಾನ ಎಲ್ಲ ಆ ಶಿಲುಬೆಯಲ್ಲಿ ಅವನಿಗೆ ಟಾರ್ಗೆಟ್ ಮಾಡಿದ್ರು. ಎವ್ರಿಥಿಂಗ್ ಹಿ ಟುಕ್. ಆತನು ಎಳೆದ. ಇಡೀ ಲೋಕದ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನ ಎಲ್ಲ ಪಾಪವನ್ನು ತನ್ನ ಮೇಲೆ ಎಳೆದ, ವ್ಯಾಧಿಯನ್ನು ತನ್ನ ಮೇಲೆ ಎಳೆದ. ಪಾಪ ಮಾಡಿದವನು ದೇಹ ಬಿಟ್ಟಾಗ ಆತನು ಹೋಗಬೇಕು ಪಾತಾಳಕ್ಕೆ, ನರಕಕ್ಕೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಬಿಡುವಾಗ ಆತನು ಪಾಪವನ್ನು ಧರಿಸಿದ ಕಾರಣ ಆತನು ಸೀದಾ ಸತ್ತವರ ಬಳಿಗೆ ಹೋದ, ನರಕಕ್ಕೆ ಹೋದ. ದ ಬೈಬಲ್ ಹೇಳ್ತದೆ, ಒಮ್ಮೆ ಒಬ್ಬ ಮನುಷ್ಯ ನರಕಕ್ಕೆ ಹೋದ ಅಂತ ಹೇಳಿದರೆ ಮರಣದ ಅಧಿಕಾರಿ, ಈಗ ತಾನು ಓದಿದ್ದೇವೆ ನಾವು, ಅಂದರೆ ಸೈತಾನ ಅವನನ್ನು ಹೊರಗೆ ಬರಲಿಕ್ಕೆ ಬಿಡುವುದಿಲ್ಲ. ಆತನು ಅಲ್ಲಿ ಸೆರೆಯಾಗಿರುತ್ತಾನೆ, ಆತನು ಕ್ಯಾಪ್ಚರ್ ಆಗಿರುತ್ತಾನೆ ಅದರ ಬಂಧನದಲ್ಲಿ. ಆದರೆ ಬೈಬಲ್ ಹೇಳ್ತದೆ ಯೇಸು ಕ್ರಿಸ್ತನು ಆ ಪಾಪದ ಒಂದು ಬಟ್ಟೆಯನ್ನು, ಕೋಟನ್ನು ಧರಿಸಿ ಹೋದುದರಿಂದ ಮರಣವು ಆತನು ಹಿಡಿಲಿಕ್ಕೆ ಆಗಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಆತನು ಹಳೆ ಒಡಂಬಡಿಕೆಯಲ್ಲಿದ್ದ ಅನೇಕ ಭಕ್ತರು ಆತನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರು. ಅವರನ್ನು ಸೆರೆ ಹಿಡಿದುಕೊಂಡು ಆತನು ಬಿಡಿಸಿದ. ದ ಬೈಬಲ್ ಹೇಳ್ತದೆ. ಬೈಬಲಲ್ಲಿ ನೋಡಿದರೆ ನಿಮಗೆ ಸಿಗ್ತದೆ ಆಕ್ಟ್ ಆಫ್ ಅಪೋಸ್ಟಲ್ 2 chapter 23 verse. ಅಪೋಸ್ತಲ ಕೃತ್ಯ 2ನೇ ಅಧ್ಯಾಯ 23ನೇ ವಚನ. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯದ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು, ದ ಫ್ಯೂಚರ್ ನಾಲೆಜ್,
ನೀವು ಅನ್ಯ ಜನರ ಕೈಯಿಂದ ಆತನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸ್ತನು. ಯಾಕಂದರೆ 24 ವಚನ ಹೇಳ್ತದೆ, ಯಾಕಂದರೆ ಮರಣವು ಆತನನ್ನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು. ಇಟ್ ಇಸ್ ಇಂಪಾಸಿಬಲ್ ಹೋಲ್ಡ್ ದ ಡೆತ್ ಟು ಹಿಮ್. ಮರಣವು ಆತನನ್ನು ಹಿಡಿಲಿಕ್ಕೆ ಇಂಪಾಸಿಬಲ್. ಮರಣದ ಅಧಿಕಾರಿ ಅಂತ ಹೇಳಿದ್ರೆ ಸೈತಾನ. ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರಲಾಗಿ ಆತನು ಅವರಂತೆ ಆಗಿ ತನ್ನ ಮರಣದಿಂದ ಮರಣಾಧಿಕಾರಿಯ ಅಧಿಕಾರವನ್ನು ಆತನು ಸೋಲಿಸಿಬಿಟ್ಟ. ಅದರ ಅರ್ಥ ಸೈತಾನ ಅಧಿಕಾರ, ಲೀಗಲ್ ರೈಟ್ ಆತನು ಬ್ರೇಕ್ ಮಾಡಿಬಿಟ್ಟ. ಪ್ರತಿಯೊಬ್ಬರ ಮೇಲೆ ಇದ್ದ ಒಂದು ನ್ಯಾಯಬದ್ಧವಾದ ಅಧಿಕಾರವನ್ನು ಯೇಸು ಸ್ವಾಮಿಯನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾನೆ. ಇವತ್ತು ಪಾಪದ ಸಮಸ್ಯೆ ಲೋಕದಲ್ಲಿಲ್ಲ, ಪಾಪಿಗಳ ಸಮಸ್ಯೆ ಇದೆ. ಹಾಗಾದರೆ ಪಾಪಿಗಳು ಏನು ಮಾಡಬೇಕು? ಯೇಸು ಸ್ವಾಮಿ ಮರಣದಿಂದ ಆತನು ಎದ್ದು ಬಂದ, ಆತನು ಪುನರುತ್ಥಾನಾದ. ಪ್ರೈಸ್ ಗಾಡ್. ಆತನು ಯಾಕೆ ಶಿಲುಬೆಯಲ್ಲಿ ಸತ್ತ? ನಮ್ಮ ಅಪರಾಧಗಳ ನಿಮಿತ್ತವಾಗಿ ದೇವರು ಆತನು ಮರಣಕ್ಕೆ ಒಪ್ಪಿಸಿದನು. ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕೋಸ್ಕರ, ಅಂದರೆ ದೇವರಲ್ಲಿ ಸೇರಿಸೋದಕ್ಕೋಸ್ಕರ ಆತನು ಮರಣದಿಂದ ಎಬ್ಬಿಸಲ್ಪಟ್ಟನು. ಯಾವಾಗ ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಫಿನಿಶ್ಡ್ ವರ್ಕ್, ಇಟ್ ಈಸ್ ಫಿನಿಶ್ಡ್ ಆನ್ ದ ಕ್ರಾಸ್. ಮುಗಿಸಿದ ಕೆಲಸವನ್ನು ನೀನು ನಂಬಿದಾಗ ಯು ಆರ್ ಬಿಲೀವಿಂಗ್ ಲೈಫ್. ಯೋಹಾನ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 47ನೇ ವಚನ, ನನ್ನಲ್ಲಿ ನಂಬಿದವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. he will receive eternal life. ಹೊಂದುತ್ತಾನಲ್ಲ, ಹೊಂದಿದ್ದಾನೆ. ದೇವರು ತನ್ನ ಮಗನಲ್ಲಿ ನಮಗೆ ನಿತ್ಯ ಜೀವವನ್ನು ಅನುಗ್ರಹ ಮಾಡಿದ್ದಾನೆ. ಇಡೀ ಲೋಕಗೋಸ್ಕರ ಆತ ನಿತ್ಯ ಜೀವವನ್ನು ಅನುಗ್ರಹ ಮಾಡಿದ್ದಾನೆ. ದ ಲೈಫ್ ಇಸ್ ವೇಟಿಂಗ್ ಫಾರ್ ಹೋಲ್ ವರ್ಲ್ಡ್. ಯಾವಾಗ ವ್ಯಕ್ತಿ ದ ವಿಲ್ಲಿಂಗ್ಲಿ ಯೇಸು ಕ್ರಿಸ್ತನು ಮಾಡಿದ ಫಿನಿಶ್ಡ್ ವರ್ಕ್ ಅನ್ನು ಆತ ನಂಬುತ್ತಾನೆ, ಅವನ ಪಾಪಗಳು ಪರಿಹಾರವಾಗುತ್ತದೆ. ಸೈತಾನ್ನ ಲೀಗಲ್ ರೈಟ್ ಅವನ ಮೇಲೆ ಇಲ್ಲ. ಆದರೆ ಇಲ್ಲಿ ಕೇಳ್ರಿ, ಯಾಕೆ ಸೈತಾನು ಪುನಃ ಲೀಗಲ್ ರೈಟ್, ಪ್ರತಿಯೊಬ್ಬರ ಮೇಲೆ ನ್ಯಾಯಬದ್ಧವಾದ ಅಧಿಕಾರವನ್ನು ನಡೆಸ್ತಾ ಇದ್ದಾನೆ? ಇವನ್ ಯೇಸು ಸ್ವಾಮಿ ಕ್ಯಾನ್ಸಲ್ ಮಾಡಿದ್ರು. ಅವನ ನ್ಯಾಯಬದ್ಧವಾದ ಅಧಿಕಾರ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ ಪ್ರತಿಯೊಂದು ಮಾನವ ಕುಲದ ಮೇಲೆ. ಅವನ ಕೆಲಸ ಇಷ್ಟೇ, ಯೇಸು ಕ್ರಿಸ್ತನು ಮಾಡಿ ಮುಗಿಸಿದ ಈ ಸುವಾರ್ತೆಯನ್ನು, ದ ಫಿನಿಶ್ಡ್ ವರ್ಕ್ ಅನ್ನು ನಂಬದಂತೆ ಈ ಲೋಕದ ಅಧಿಪತಿಯು ನಂಬಿಕೆಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಯಾವಾಗ ನಾವು ಯೇಸು ಕ್ರಿಸ್ತನು ಮಾಡಿ ಮುಗಿಸಿದ ಕೆಲಸವನ್ನು ನಾವು ನಂಬುತ್ತೇವೆ, ದ ಬೈಬಲ್ ಹೇಳ್ತದೆ ನಮ್ಮ ಹ್ಯೂಮನ್ ಸ್ಪಿರಿಟ್ ಅದು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತದೆ. ನಾವೊಮ್ಮೆ ಜೀವವನ್ನು ಹೊಂದಿದಾಗ ಮರಣಕ್ಕೆ ನಮ್ಮ ಮೇಲೆ ಅಧಿಕಾರ ಇಲ್ಲ, ಸೈತಾನಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ, ವ್ಯಾಧಿಗಳಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ. ನೋ ಲೀಗಲ್ ರೈಟ್, ದೇ ಆರ್ ಇಲೀಗಲ್. ಬಟ್ ಯು ಹ್ಯಾವ್ ಟು ಯೂಸ್ ಯುವರ್ ಲೀಗಲ್ ರೈಟ್ ಓವರ್ ದೆಮ್. ಯು ಆರ್ ಲೀಗಲ್ ಸನ್ ಆಫ್ ಗಾಡ್. You are the legal child of God. You have the eternal life in Christ. ಯಾರಲ್ಲಿ ಮಗನಿಲ್ಲವೋ ಆತನಲ್ಲಿ ಆ ನಿತ್ಯ ಜೀವ ಇಲ್ಲ. ಯಾರು ಮಗನನ್ನು ಅಂಗೀಕರಿಸ್ತಿಲ್ಲವೋ ಅವನಲ್ಲಿ ನಿತ್ಯ ಜೀವ ಇಲ್ಲ. ಯಾರು ಮಗನನ್ನು ಅಂಗೀಕರಿಸ್ತಾರೋ ಆ ಜೀವ ಇದೆ, ಆ ಲೈಫ್ ಇದೆ. ದೇವರ ಓನ್ ಲೈಫ್, ಗಾಡ್ ಕೈಂಡ್ ಆಫ್ ಲೈಫ್, ಜೋಯ್, ಅದು ಅವನಲ್ಲಿ ರೂಲ್ ಮಾಡುತ್ತದೆ. ಅದರಿಂದ ಪ್ರಿಯರೇ, ಬಿಲೀವ್. ಆತನು ಉಚಿತಾರ್ಥವಾಗಿ ಕೊಟ್ಟಂತ ಆ ಕೃಪೆಯನ್ನು ನಂಬಿರಿ. ಗಾಸ್ಪೆಲ್ ಇಸ್ ಫ್ರೀ ಬಟ್ ನಾಟ್ ಚೀಪ್. ಅದಕ್ಕೆ ಹೈ ಪ್ರೈಸ್ ಪೇ ಮಾಡಲ್ಪಟ್ಟಿದೆ, ಅದಕ್ಕೆ ತುಂಬ ಪೇಮೆಂಟ್ ಕೊಡಲ್ಪಟ್ಟಿದೆ. ನಿಮಗೆ ಅದು ಫ್ರೀ ಸಿಗ್ಬೋದು, ಆದರೆ ಯೇಸು ಸ್ವಾಮಿ ಅದಕ್ಕೆ ಪೇಮೆಂಟ್ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಅದಕ್ಕೆ ಕ್ರಯ ಕೊಟ್ಟಿದ್ದಾನೆ. ಕೆಲವೊಮ್ಮೆ ಕೆಲವರು ಬೈಬಲನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತಾರೆ, ಫ್ರೀ ಆಗಿ ಅನೇಕರಿಗೆ ಸತ್ಯವೇದವನ್ನು ಕೊಡುತ್ತಾರೆ. ಕೆಲವರು ಅನ್ನಿಸ್ತಾರೆ ಇದು ಫ್ರೀ ಆಗಿ ಕೊಡ್ತಾ ಇದ್ದಾರಂತ. ನಿಮ್ಗೆ ಗೊತ್ತಾ, ಅದು ಪ್ರಿಂಟ್ ಮಾಡೋದಕ್ಕೋಸ್ಕರ 1000 ಗಟ್ಟಲೆ ಖರ್ಚಿದೆ ಒಂದು ಬೈಬಲ್ ಪ್ರಿಂಟ್ ಆಗಲಿಕ್ಕೆ. ಎಷ್ಟೋ ಮಂದಿ ತಮ್ಮ ಬೆವರು ಸುರಿಸಿ, ಎಷ್ಟೋ ಮಂದಿ ತಾನು ಕಷ್ಟಪಟ್ಟು ತನ್ನ ದುಡಿದ ಸಂಪಾದನೆಯಲ್ಲಿ ಹೇಗಾದರೂ ಈ ದೇವರ ವಾಕ್ಯ ಅನೇಕರಿಗೆ ರೀಚ್ ಆಗಬೇಕೆಂದು ಅವರ ಸ್ಯಾಕ್ರಿಫಿಷಿಯಲಿ ಆಫರಿಂಗ್ ಅನ್ನು ಅವರು ಸತ್ಯವೇದಕ್ಕೆ ಕೊಡ್ತಾ ಇದ್ದಾರೆ ಪ್ರಿಂಟ್ ಆಗೋದಕ್ಕೋಸ್ಕರ. ನಿಮ್ಮ ಕೈಗೆ ಸಿಗುವಾಗ ಅದು ಅನೇಕರಿಗೆ ಫ್ರೀ ಆಗಿ ಸಿಗಬಹುದು, ಆದರೆ ಅದಕ್ಕೆ ಹಿಂದೆ ಅನೇಕರು ಅದನ್ನು ಪೇಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅನೇಕರು ತಮ್ಮ ಬೆವರನ್ನು ಸುರಿಸಿದ್ದಾರೆ.
ಅದಕ್ಕೆ ಎಷ್ಟೋ ಕ್ರಯ ಕೊಟ್ಟಿದ್ದಾರೆ, ಯಾರೋ ಪೇ ಮಾಡಿದ್ದಾರೆ. ನಿಮಗೆ ಸಿಗುವಾಗ ಅದರ ವ್ಯಾಲ್ಯೂ ಗೊತ್ತಿಲ್ಲ. ಅನೇಕರಿಗೆ ಅದು ಫ್ರೀ ಆಗಿ ಸಿಗ್ತದೆ, ಕೆಲವರು ಅದನ್ನು ಯೂಸ್ ಮಾಡೋದಿಲ್ಲ, ಬಿಸಾಡ್ತಾರೆ. ಇವತ್ತು ಯೇಸು ಕ್ರಿಸ್ತನ ಸುವಾರ್ತೆ ನಿಮಗೋಸ್ಕರ ಫ್ರೀ ಆಗಿ ಸಿಗಬಹುದು, ನಿಮ್ಮ ಮನೆಗೆ ಫ್ರೀ ಆಗಿ ಸಿಗಿರಬಹುದು. ಮೀಡಿಯಾದ ಮೂಲಕ, ಫೇಸ್ಬುಕ್ ಮೂಲಕ, ವಾಟ್ಸಪ್ ಮೂಲಕ ನಿಮಗೆ ಫ್ರೀ ಆಗಿ ದೇವರ ಕೃಪೆ ಸಿದ್ಧವಾಗಿದೆ. When you believe that finished work of the cross, you are receiving forgiveness. ಸೈತಾನಿಗೆ ನಿಮ್ಮ ಮೇಲಿದ್ದ ಲೀಗಲ್ ರೈಟ್ ಕ್ಯಾನ್ಸಲ್ ಆಗುತ್ತದೆ. ಲೀಗಲ್ ರೈಟ್ ಕ್ಯಾನ್ಸಲ್ ಆಗುತ್ತದೆ. ಡೋಂಟ್ ಡಿಲೇ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಗಾಸ್ಪೆಲ್ ಇಸ್ ಫ್ರೀ ಬಟ್ ನಾಟ್ ಚೀಫ್. ಸುವಾರ್ತೆಯು ಅದು ಉಚಿತಾರ್ಥವಾಗಿದೆ, ಬಟ್ ನಾಟ್ ಚೀಫ್. ಯಾವ ಒಬ್ಬ ವ್ಯಕ್ತಿ ಆ ಸುವಾರ್ತೆಯನ್ನು ಅಂಗೀಕಾರ ಮಾಡುತ್ತಾನೆ, ಪ್ರೇಸ್ ಗಾಡ್, ಫಸ್ಟ್ ಆಫ್ ಆಲ್ ಫಸ್ಟ್ ಯೇಸುವಿಗೆ ಸಂತೋಷವಾಗುತ್ತದೆ. ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿದಾಗ ಪರಲೋಕದಲ್ಲಿ ದೇವದೂತರೊಟ್ಟಿಗೆ ಸಂತೋಷವಾಗ್ತದೆ. ಯಾಕೆ? ಒಂದು ಆತ್ಮದ ಬೆಲೆ, ಯೇಸು ಕ್ರಿಸ್ತನ ಪ್ರಾಣದ ಬೆಲೆ. ಯೇಸು ಕ್ರಿಸ್ತನು ಸಣ್ಣ ಸ್ವಂತ ಪ್ರಾಣವನ್ನು ಕೊಟ್ಟು ಆ ಆತ್ಮವನ್ನು ಆತನು ಪರ್ಚೇಸ್ ಮಾಡಿದ್ದಾನೆ. Once the man is accepting Jesus, he is the property of God. He is the property of God. ಅದು ದೇವರ ಸ್ವಾಸ್ಥ್ಯ ಅಂತ ಬೈಬಲ್ ಹೇಳ್ತದೆ. ನೀವು ದೇವರ ಸ್ವಾಸ್ಥ್ಯವಾಗಿದ್ದೀರಿ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಅಂತ ಬೈಬಲ್ ಹೇಳ್ತದೆ. ಯಾಕಂದ್ರೆ ಯೇಸು ಕ್ರಿಸ್ತನು ಅದಕ್ಕೋಸ್ಕರ ಪೇ ಮಾಡಿದ್ದಾನೆ. ಆತನು ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು ದೇವರಿಗೆ ಸರಿ ಸಮಾನನು ಎಂಬ ಪದವಿಯನ್ನು ಬಿಡಲೊಲ್ಲದೆಂದೆನಿಸದೆ ಆತನು ದಾಸನ ರೂಪವನ್ನು ಧರಿಸಿದ. ಆತನು ಮನುಷ್ಯನಾದ, ಆತನು ಗುಲಾಮನಾದ. ಆತನು ಮನುಷ್ಯನಾಗಿ, ಮನುಷ್ಯನು ಮಾಡಿದ ಪಾಪಗೋಸ್ಕರ ಮನುಷ್ಯನಾಗಿ ಆತನು ಶಿಲುಬೆಯಲ್ಲಿ ಸತ್ತ. ನನ್ನ ಮತ್ತು ನಿನ್ನ ಪ್ರತಿನಿಧಿಯಾಗಿ ಆತನು ಮರಣವನ್ನು ಅನುಭವಿಸಿದ. ಪ್ರಿಯರೇ, ಆ ಅಗೋನಿ, ಆ ಪೇನ್ ಅನ್ನು ಆತನು ಅನುಭವಿಸ್ತಾನೆ. ನನ್ನ ಬದಲಿಗೆ ಆತನು ನರಕಕ್ಕೆ ಹೋಗಿದ್ದಾನೆ. ವಾಟ್ ಎ ಲವ್! ಎಂಥ ಪ್ರೀತಿ! ಪ್ರಿಯರೇ, ಈ ಮುಗಿಸಿದ ಕೆಲಸವನ್ನು ಒಂದು ವೇಳೆ ನೀವು ನಂಬುವುದಾದರೆ, ಫಸ್ಟ್ ಆಫ್ ಆಲ್ ಜಸ್ಟ್ ಬಿಲೀವ್ ಆಸ್ ಯು ಆರ್. ಹೇಗೆ ನೀನು ಇದ್ದಿ, ಯಾವ ನಿನ್ನ ಕಂಡೀಷನ್ ಆಗಿರ್ಬೋದು, ಯಾವ ನಿನ್ನ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಹೇಗೆ ನೀನು ಇದ್ದಿ, ನೀನು ನಂಬಿದಾಗ ಫಸ್ಟ್ ಸಂಗತಿ ಆಗ್ತದೆ, ನಿನ್ನ ಪಾಪಗಳು ಪರಿಹಾರವಾಗುತ್ತದೆ, ನಿತ್ಯ ಜೀವನ ಹೊಂದುತ್ತಿ. ಸೈತಾನನ ನಿನ್ನ ಮೇಲೆ ಇದ್ದ ಲೀಗಲ್ ರೈಟ್ ಕಳಚಿ ಹೋಯಿತು. ನಿನಗೆ ಅಧಿಕಾರ ಸಿಗುತ್ತದೆ. ಇವುಗಳ ಮೇಲೆ ನಿನಗೆ ಲೀಗಲ್ ರೈಟ್ ಇದೆ, ಕಾಸ್ಟ್ ಔಟ್ ಮಾಡಲು. ಎವ್ರಿ ಬಿಲೀವರ್ ಹ್ಯಾಸ್ ಅಥಾರಿಟಿ. ಅಥಾರಿಟಿ ಓವರ್ ಸಿಕ್ನೆಸ್, ಅಥಾರಿಟಿ ಓವರ್ ಡಿಮನ್ಸ್, ಅಥಾರಿಟಿ ಓವರ್ ವಿಚ್ಕ್ರಾಫ್ಟ್, ಅಥಾರಿಟಿ ಓವರ್ ಲೈಸ್ ಆಫ್ ದ ಡೆವಿಲ್. ಹಿ ಇಸ್ ಎ ಅಥಾರಿಟಿ ಪರ್ಸನ್. ಯು ಆರ್ ನಾಟ್ ಆರ್ಡಿನರಿ. ನೀವು ಸಾಧಾರಣವಾದ ವ್ಯಕ್ತಿಗಳಲ್ಲ. when you accepted Jesus Christ, ನೀವು ಸಾಧಾರಣವಾದ ವ್ಯಕ್ತಿ ಅಲ್ಲ ಅಂತ ದೇವರಿಗೆ ಗೊತ್ತು. ನೀವು ಸಾಧಾರಣವಾದ ವ್ಯಕ್ತಿ ಅಲ್ಲ ಅಂತ ದೇವದೂತರಿಗೆ ಗೊತ್ತು. ನೀವು ಸಾಧಾರಣವಾದ ವ್ಯಕ್ತಿ ಅಲ್ಲ ಅಂತ ಡಿಮನ್ಸ್ಗಳಿಗೆ ಗೊತ್ತು. ಆದರೆ ಅವುಗಳು ಮಾತ್ರ ಒಂದು ಪ್ರಯತ್ನ ಮಾಡುತ್ತವೆ, ಅವುಗಳು ಸುಳ್ಳು ಹೇಳ್ತವೆ. ನಿನಗೆ ಮಾತ್ರ ಗೊತ್ತಾಗಬಾರದು. ಯಾವ ದಿವಸ ನಿನಗೆ ಗೊತ್ತಾಯಿತು, ಅವರ ಲೀಗಲ್ ಸುಳ್ಳುಗಳನ್ನು ನೀವು ರಿಜೆಕ್ಟ್ ಮಾಡುತ್ತೀರಿ. ಇವನ್ ಬಾರ್ನ್ ಅಗೇನ್ ಆದ ವ್ಯಕ್ತಿಯ ಮೇಲೆ ಸೈತಾನಿಗೆ ಯಾವ ಅಧಿಕಾರ ಇಲ್ಲ. ನಿಮಗೆ ಲೀಗಲ್ ರೈಟ್ ಇದೆ. ಏನಂತೇಳಿ, ನೀವು ದೇವರ ಮಕ್ಕಳು. ನೀವು ಲೀಗಲಿ ದೇವರ ಮಕ್ಕಳು. ನ್ಯಾಯಬದ್ಧವಾಗಿ ನೀವು ದೇವರ ಮಕ್ಕಳಾಗಿದ್ದೀರಿ. ನ್ಯಾಯಬದ್ಧವಾಗಿ ದೇವರ ಜೀವವು ನಿಮ್ಮಲ್ಲಿ ಕೆಲಸ ಮಾಡುತ್ತದೆ. ಕ್ರಿಸ್ತನ ಜೀವವು ನಿಮ್ಮ ಒಳಗಿದೆ. ದ ಲೈಫ್ ಆಫ್ ಗಾಡ್ ವರ್ಕಿಂಗ್ ಇನ್ ಯುವರ್ ಸ್ಪಿರಿಟ್, ಸೋಲ್ ಅಂಡ್ ಬಾಡಿ. ನಿಮ್ಮ ಆತ್ಮ, ಪ್ರಾಣ, ಶರೀರದಲ್ಲಿ ದೇವರ ಜೀವವು ಕೆಲಸ ಮಾಡುತ್ತದೆ. ಪ್ರಿಯರೇ, ರೋಗಕ್ಕೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ. ದುರಾತ್ಮಗಳಿಗೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ. ವ್ಯಾಧಿಗಳಿಗೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ. ಎಷ್ಟೋ ಬಾರ್ನ್ ಅಗೇನ್ ಆದ ಕ್ರೈಸ್ತರಿಗೆ ಅವರಿಗೆ ಗೊತ್ತಿಲ್ಲ ಇದರ ಪ್ರಕಟಣೆ. ಎವ್ರಿ ಟೈಮ್ ದೇ ಆರ್ ಥಿಂಕಿಂಗ್ ಕರ್ಸ್. ಪೂರ್ವಜರ ಶಾಪ, ಅದು ಶಾಪ, ಇದು ಶಾಪ, ಯಾರೋ ಮಾಟ ಮಾಡಿದ್ದಾರೆ, ಯಾರೋ ಪಠಣ ಮಾಡಿದ್ದಾರೆ. ಎಂಥ ಸುಳ್ಳುಗಳು! ಹಳೆ ಒಡಂಬಡಿಕೆಯಲ್ಲೇ ದೇವರು ಕವನೆಂಟ್ ಪೀಪಲ್, ಅವರು ಒಡಂಬಡಿಕೆ ಉಳ್ಳ ವ್ಯಕ್ತಿಗಳು, ಅವರು ದೇವರ ಮಕ್ಕಳಾಗಿರಲಿಲ್ಲ. ಅವರಿಗೆ ದೇವರು ಹೇಳಿದ, ಇಸ್ರಾಯೇಲರಿಗೆ ಕಣಿ ಹೇಳುವುದಿಲ್ಲ, ಮಾಟ ಇಲ್ಲ, ವಿಚ್ ಕ್ರಾಫ್ಟ್ ಇಲ್ಲ. 23 ಅರಣ್ಯಕಾಂಡ 23ನೇ ವಚನದಿಂದ ಓದಿದ್ದು ನಿಮಗೆ ಸಿಗ್ತದೆ. ಯಾಕೋಬರಲ್ಲಿ ಕಣಿ ಕೇಳುವುದಿಲ್ಲ. ನೋ ವಿಚ್ ಕ್ರಾಫ್ಟ್ ಅವರಿಗಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಅಷ್ಟು ಕೆಲಸ ಮಾಡಿದೆ. ಯು ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ಯು ಹ್ಯಾವ್ ದ ಲೈಫ್ ಆಫ್ ಗಾಡ್ ವರ್ಕಿಂಗ್ ಇನ್ ಯು. ದೇವರ ಜೀವವು ನಿಮ್ಮಲ್ಲಿ ಕೆಲಸ ಮಾಡುತ್ತೆ. ನೀವು ದೇವರಿಂದ ಹುಟ್ಟಿದವರು. ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ, ಮನೆ ಮಾಡಿದ್ದಾನೆ ನಿಮ್ಮ ಒಳಗೆ. ಆಲ್ವೇಸ್ ಮೆಡಿಟೇಟ್ ದಿಸ್ ಥಿಂಗ್. ಬಿ ಎ
God conscious. Be a Christ conscious. Don't be a witchcraft, sickness, demon conscious. Praise God. ಹೋಲ್ ಡೇ ಅದರ ಬಗ್ಗೆ ಥಿಂಕ್ ಮಾಡ್ರಿ. ಕ್ರಿಸ್ತನಲ್ಲಿ ನೀವು ಯಾರು ಹಾಕಿದ್ದೀರಿ? ಕ್ರಿಸ್ತನಲ್ಲಿ ದೇವರು ನಿಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ನಿಮ್ಮ ಒಳಗೆ ಜೀವ ಇದೆ. ಜೀವ ಅಂತ ಹೇಳಿದ್ರೆ ಆರೋಗ್ಯ, ಜೀವ ಅಂತ ಹೇಳಿದ್ರೆ ಶಾಂತಿ, ಜೀವ ಅಂತ ಹೇಳಿದ್ರೆ ನಿತ್ಯತ್ವ. ನಿತ್ಯ ಜೀವ ಪ್ರಾರಂಭವಾಗುವುದು ಪ್ರಿಯರೇ ನೀವು ದೇಹ ಬಿಟ್ಟ ನಂತರ ಅಲ್ಲ. ನಿತ್ಯ ಜೀವ ಪ್ರಾರಂಭವಾಗುವುದು ಇಲ್ಲಿ. ನಿಮ್ಮನ್ನು ಆಲ್ರೆಡಿ ಆ ನಿತ್ಯ ಜೀವ ಇದೆ. ಯಾರಲ್ಲಿ ಮಗನಿದ್ದಾನೋ ಅವನಲ್ಲಿ ಜೀವ ಇದೆ. ಬೈಬಲ್ ಹೇಳುವುದಿಲ್ಲ ಯಾರಲ್ಲಿ ಮಗನಿದ್ದಾನೋ ಅವನಿಗೆ ಜೀವ ಪರಲೋಕಕ್ಕೆ ಹೋದ ಮೇಲೆ ಸಿಗ್ತದೆ ಅಂತ. ನೋ, ಅವನಲ್ಲಿ ಆ ಜೀವ ಇದೆ. ನಿನ್ನಲ್ಲಿ ಆ ಜೀವ ಇದೆ. ಇಫ್ ಯು ಬಿಲೀವ್ ಜೀಸಸ್, ಯು ಹ್ಯಾವ್ ದ ಲೈಫ್ ಆಫ್ ಗಾಡ್, ಯು ಹ್ಯಾವ್ ದ ನೇಚರ್ ಆಫ್ ಗಾಡ್. ಅದಕ್ಕೋಸ್ಕರ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಮರಣವು ನಿಮ್ಮನ್ನು ಆಳುವುದಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ತನ್ನ ಮರಣದಿಂದ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಆತನು ಅಡಗಿಸಿ ಬಿಟ್ಟಿದ್ದಾನೆ. ಈಗ ನಿಮ್ಮ ಕೆಲಸ ಏನಂತ ಹೇಳಿದರೆ, ನ್ಯೂ ಕ್ರಿಯೇಷನ್, ಹೊಸ ಸೃಷ್ಟಿಯಾದ ನಿಮ್ಮ ಲೀಗಲ್ ಅಥಾರಿಟಿ, ಲೀಗಲ್ ನ್ಯಾಯಬದ್ಧವಾದ ಅಧಿಕಾರ ಏನೆಂದು ನೀವು ತಿಳಿದುಕೊಳ್ಳುವಂಥದ್ದು. ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ, ನಿಮಗೆ ಕ್ರಿಸ್ತನಲ್ಲಿ ಏನು ಕೊಡಲ್ಪಟ್ಟಿದೆ, ನೀವು ಏನು ಕ್ರಿಸ್ತನಲ್ಲಿ ಏನು ಮಾಡಲು ಶಕ್ತರು, ದೇವರು ನಿಮಗೆ ಕ್ರಿಸ್ತನಲ್ಲಿ ಏನು ಕೊಟ್ಟಿದ್ದಾನೆ, ನಿಮ್ಮದು ಮತ್ತು ದೇವರದ್ದು ಸಂಬಂಧ ಏನು, ನಿಮ್ಮಲ್ಲಿ ಯಾರು ವಾಸ ಮಾಡ್ತಾ ಇದ್ದಾನೆ, ಇದನ್ನು ಮೆಡಿಟೇಟ್ ಮಾಡಿರಿ, ಇದನ್ನು ಧ್ಯಾನ ಮಾಡಿರಿ. ಅದನ್ನು ಬಿಟ್ಟು ಹೋಲ್ ಡೇ ನೀವು ಪ್ರಾಪಂಚಿಕವಾಗಿ ಎಷ್ಟು ವೀಕ್ ಆಗಿದ್ದೀರಿ, ಎಷ್ಟು ನೀವು ಕುಗ್ಗಲ್ಪಟ್ಟಿದ್ದೀರಿ, ಎಷ್ಟು ನಿಮ್ಮನ್ನು ದ್ವೇಷಿಸ್ತಾ ಇರೋ ಜನರು, ಎಷ್ಟು ನಿಮ್ಮನ್ನು ತಿರಸ್ಕರಿಸ್ತಾರೆ, ಹೋಲ್ ಡೇ ಅದನ್ನು ಮೆಡಿಟೇಟ್ ಮಾಡಬೇಡ್ರಿ. ಮೆಡಿಟೇಟ್ ಮಾಡಿರಿ ಒಳ್ಳೆಯ ಸಂಗತಿಗಳನ್ನು. ಅಕ್ನಾಲೇಜ್ ಎವ್ರಿ ಗುಡ್ ಥಿಂಗ್ಸ್ ವಿಚ್ ಇಸ್ ಇನ್ ಯು ಇನ್ ಕ್ರೈಸ್ಟ್. ಬೈಬಲ್ ಹೇಳ್ತದೆ, ಫಿಲೋಮಿನ್ 1:6 acknowledge every good things which you have in Christ. ಕ್ರಿಸ್ತನಲ್ಲಿ ನಿಮ್ಮ ಒಳಗಿರುವ ಎಲ್ಲ ಒಳ್ಳೆಯ ಸಂಗತಿಗಳನ್ನು ಅದನ್ನು ನೀವು ಗ್ರಹಿಸಿಕೊಳ್ಳಿರಿ ಅಂತ ಹೇಳ್ತದೆ. ಪ್ರೈಸ್ ಗಾಡ್. ಇಲ್ಲಿ ಹೇಗೆ ಬರೆಯಲ್ಪಟ್ಟಿದೆ, ನಾನು ನಿಮಗೋಸ್ಕರ ನಾನು ಓದ್ತೇನೆ. ಪೌಲನು ಫಿಲೆಮೋನನಿಗೆ ಬರೆದ ಪತ್ರಿಕೆ 1:6 ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಎಲ್ಲ ಸುವರಗಳನ್ನು ಕುರಿತು ನೀನು ತಿಳುವಳಿಕೆಯನ್ನು ಹೊಂದುತ್ತಿರುವಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿರುವ ನಿನ್ನ ಅನ್ಯೋನ್ಯತೆಯು ಕ್ರಿಸ್ತನಿಗೆ ಹೆಚ್ಚಾದ ಮಹಿಮೆಯನ್ನು ತರುತ್ತದೆ. ಬೈಬಲ್ ಏನು ಹೇಳ್ತದೆ? 6 ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಎಲ್ಲ ಸುವರಗಳು, ಎವ್ರಿ ಗುಡ್ ಥಿಂಗ್ಸ್ ಯು ರಿಸೀವ್ಡ್, ಎವ್ರಿ ಗುಡ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಇನ್ ಕ್ರೈಸ್ಟ್. ಅಕ್ನಾಲೇಜ್, ನೀನು ಅದನ್ನು ತಿಳುಕೊಳ್ಳುವಲ್ಲಿ ಕ್ರಿಸ್ತನ ಅನ್ಯೋನ್ಯತೆ ಇದೆ, ಫೆಲೋಶಿಪ್ ಅಲ್ಲಿ ದೇವರಿಗೆ ಹೆಚ್ಚಾದ ಮಹಿಮೆಯನ್ನು ತರುತ್ತದೆ, ಕ್ರಿಸ್ತನಿಗೆ ಹೆಚ್ಚಾದ ಮಹಿಮೆಯನ್ನು ತರುತ್ತದೆ. ಇದನ್ನು ತಿಳಿದುಕೊಂಡಲ್ಲಿ ನೀನು ಮೂರ್ಖನಾಗಿದ್ದಾಗ ಅಲ್ಲ ಮಹಿಮೆ ತರುವಂಥದ್ದು, ನೀನು ತಿಳಿದುಕೊಂಡಾಗ ದೇವರಿಗೆ ಹೆಚ್ಚಾದ ಮಹಿಮೆಯನ್ನು ತರುತ್ತದೆ. ಅದಕ್ಕೋಸ್ಕರ ಇದರಲ್ಲಿ ಸೋಮಾರಿಗಳಾಗಬೇಡ್ರಿ. ದ ಬೈಬಲ್ ಹೇಳ್ತದೆ, ಸೋಮಾರಿಯ ದಾರಿ ಅದು ಮುಳ್ಳುಬೇಲಿ, ಅವನಿಗೆ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಸ್ಪಿರಿಚುವಲ್ ಲೇಜಿ ಮ್ಯಾನ್, ಆತನು ಆತ್ಮಿಕವಾಗಿ ಆತನು ಸೋಮಾರಿ ಆಗಬೇಡ್ರಿ. ಏಳಿರಿ, ಎಕ್ನಾಲೇಜ್ ಮಾಡ್ರಿ, ದೇವರು ನಿಮಗೆ ಕ್ರಿಸ್ತನಲ್ಲಿ ಏನೆಲ್ಲ ಅನುಗ್ರಹಿಸ್ತಾನೆ. ಪ್ರಿಯರೇ, ನಾನು ನಿಮಗೋಸ್ಕರ ಎನ್ಕರೇಜ್ ಮಾಡ್ತೇನೆ, ಒಂದು ವೇಳೆ ನೀವಿಷ್ಟರವರೆಗೆ ಯೇಸುವನ್ನು ನಂಬಲಿಲ್ಲ, ಯಾರಾದರೂ ನೀವು ವಾಚ್ ಮಾಡ್ತಾ ಇದ್ದೀರಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ, ಟಿ ವಿಯಲ್ಲಿ ನೇರವಾಗಿ ನೀವು ಯಾರು ವಾಚ್ ಮಾಡ್ತಾ ಇದ್ದೀರಿ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಎಕ್ಸೆಪ್ಟ್ ಜೀಸಸ್. ಯಾರಲ್ಲಿ ಮಗನಿದ್ದಾನೋ ಅವನಲ್ಲಿ ಜೀವ ಇದೆ, ಯಾರಲ್ಲಿ ಮಗನಿಲ್ಲವೋ ಆತನಲ್ಲಿ ಜೀವ ಇಲ್ಲ. ನಾನು ಹೇಳುದಿಲ್ಲ, ಬೈಬಲ್ ಹೇಳ್ತದೆ. ದೇವರು ನಮಗೆ ನಿತ್ಯ ಜೀವನ ಅನುಗ್ರಹಿಸ್ತಾನೆ. ಇಡೀ ಲೋಕಗೋಸ್ಕರ ನಿತ್ಯ ಜೀವ ವೇಟ್ ಮಾಡ್ತಾ ಇದೆ. ಇಡೀ ಲೋಕಗೋಸ್ಕರ ಆತನ ಕ್ಷಮಾಪಣೆ ವೇಟ್ ಮಾಡ್ತಾ ಇದೆ. ಇಡೀ ಲೋಕದ ಲೀಗಲ್ ರೈಟ್ ಅನ್ನು, ಪಾಪದ ಲೀಗಲ್ ರೈಟ್ ಆತನು ತೆಗೆದು ಬಿಟ್ಟಿದ್ದಾನೆ. ಇವತ್ತು ಪ್ರತಿಯೊಬ್ಬರು ವಿಲ್ಲಿಂಗ್ಲಿ ಅದನ್ನು ರಿಸೀವ್ ಮಾಡಬೇಕಾದ್ರೆ ನಾವು ವಿಲ್ಲಿಂಗ್ಲಿ ಅದನ್ನು ತಿಳಿದುಕೊಳ್ಬೇಕು. ರಿಸೀವ್ ಮಾಡಿದವರು ಅದನ್ನು ಹೇಗೆ ಗಾಸ್ಪೆಲ್ ಅನ್ನು ಪ್ರೆಸೆಂಟ್ ಮಾಡುವುದು, ಅದನ್ನು ನಾವು ತೋರಿಸುವಂಥದ್ದು ಜವಾಬ್ದಾರಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಪಾಪಿಗಳನ್ನು ನೋಡುವಾಗ ನಾವು ಸಿಟ್ಟುಗೊಳ್ಳುವುದಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿದ, ತನ್ನ ಒಬ್ಬನೇ ಮಗನನ್ನು ಕೊಟ್ಟ. ಸುವಾರ್ತೆ ಅಂದರೆ ಏನು? ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಕ್ರಿಸ್ತನಲ್ಲಿ ಹಾಕಿದ್ದಾನೆ.
ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸ್ತಾನೆ ಅಂತ ಹೇಳಿದ್ರೆ ಅವರ ಎಲ್ಲ ಅಪರಾಧಗಳನ್ನು ದೇವರು ಕ್ರಿಸ್ತನಲ್ಲಿ ಹಾಕಿದ್ದಾನೆ ಮತ್ತು ಅವರೊಟ್ಟಿಗೆ ಆತನು ಸಮಾಧಾನವಾಗಿದ್ದಾನೆ. ಅವರಿಗೆ ಹೇಳಬೇಕು, ದೇವರು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ. ಆ ಕ್ಷಮಾಪಣೆಯನ್ನು ರಿಸೀವ್ ಮಾಡಿದರೆ ಅವರು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಾರೆ. ದುಷ್ಟನ ಲೀಗಲ್ ರೈಟ್ ಅವರ ಜೀವಿತದಲ್ಲಿ ಹೋಯಿತು. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಈ ಲೋಕದ ಅಧಿಪತಿಯು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಹೇಗೆ ಮಂಕು ಮಾಡಿದ್ದಾನೆ? ಇಟ್ಸ್ ಅ ರಿಲಿಜನ್ ಹಾಕಿ ಮಂಕುತನ. Christianity is not a religion, it is a relationship with God, relationship with the living God. ಓಕೆ, ನಾನು ನಿಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತೇನೆ. ಇಷ್ಟರವರೆಗೆ ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳು ಉಂಟು ಮಾಡಿದ ದೇವರೇ, ನಿನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನನ್ನು ಕಳಿಸ್ತೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆತ ನನ್ನ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತ ನನ್ನ ಮೇಲಿದ್ದ ಮರಣವನ್ನು ಆತನು ಹೊತ್ತುಕೊಂಡು ಹೋದನು. ಆತನು ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದನೆಂದು ದೇವರ ವಾಕ್ಯ ಹೇಳುತ್ತದೆ. ನಾನು ನಂಬುತ್ತೇನೆ, ನಾನು ನಿತ್ಯ ಜೀವವನ್ನು ಹೊಂದಿದ್ದೇನೆ. ನಾನು ನಂಬಿ ಬಾಯಿಂದ ಅನೌನ್ಸ್ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು. ನಾನು ನಂಬುತ್ತೇನೆ, ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನಿಂದ ನನ್ನನ್ನು ತುಂಬಿಸಿ. Fill me with your power, O God. I believe and I receive it. ನಾನು ನಂಬಿ ಹೊಂದುತ್ತೇನೆ ಯೇಸು ನಾಮದಲ್ಲಿ. ಕರ್ತನೆ, ಯಾರು ನಿನ್ನ ಅಂಗೀಕಾರ ಮಾಡಿದ್ದಾರೆ ಅವರು ಪ್ರೊಟೆಕ್ಟ್ ಆಗಲಿ, ಅವರು ಕಂಫರ್ಟ್ ಆಗಲಿ, ಸರಿಯಾದ ವ್ಯಕ್ತಿಗಳು ಅವರಿಗೆ ಕನೆಕ್ಟ್ ಆಗಲಿ ಮತ್ತು ಡೈರೆಕ್ಟ್ ಮಾಡಲಿ. ಎಲ್ಲ ವಿಕೆಟ್ ಕೌನ್ಸಿಲ್ಗಳು ಅವರ ಜೀವಿತದಲ್ಲಿ ಮುರಿಯಲ್ಪಡಲಿ. ಆಮೆನ್. ಪ್ರೇರೆ, ಒಂದು ವೇಳೆ ನೀವು ಯಾವುದೇ ದೇಹದಲ್ಲಿ ಸಿಕ್ಕಾಗಿದ್ದರೆ ಜಸ್ಟ್ ನಿಮ್ಮ ಕೈಯನ್ನು ಅಲ್ಲಿ ಹಿಡಿರಿ. ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ಫಾದರ್, ಐ ಥ್ಯಾಂಕ್ ಯು. ಕರ್ತನೆ, ಯಾರು ಕಾಯಿಲೆಯಲ್ಲಿ ವ್ಯಾಧಿಗಳಲ್ಲಿದ್ದಾರೆ ಅವರಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಐ ಟೇಕ್ ಅಥಾರಿಟಿ ಓವರ್ ಎವ್ರಿ ಸಿಕ್ನೆಸ್, ಎವ್ರಿ ಪೇನ್, ಎವ್ರಿ ಬ್ಯಾಕ್ ಪೇನ್, ಎವ್ರಿ ಕ್ಯಾನ್ಸರ್, ಎವ್ರಿ ಮೈಗ್ರೇನ್, ಎಲ್ಲ ಗಡ್ಡೆಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಐ ಬ್ರೇಕ್ ದಟ್ ಪವರ್ ಇನ್ ದ ನೇಮ್ ಆಫ್ ಜೀಸಸ್. By the power of the Holy Spirit, I declare, be healed right now. Be free right now. Lungs, be free by the power of the Holy Spirit. In the name of Jesus, oh God. Arthritis, come out in the name of Jesus. I release the ministering angels. Comfort them, oh God. I thank you, Lord, for the ministering angel. Your protect ಆಗಲಿ. ಪ್ರತಿಯೊಂದು ಮನೆಯಲ್ಲಿನ ಸ್ವಸ್ಥತೆಯ ಶಕ್ತಿ ಆವರಿಸಲ್ಪಡಲಿ. ಗರ್ಭಿಣಿ ಸ್ತ್ರೀಯರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ಭಯಗಳು ಬಿಟ್ಟು ಹೋಗಲಿ. ಅವ್ರು ನಾರ್ಮಲ್ ಆಗಿರಲಿ, ನಾರ್ಮಲ್ ಡೆಲಿವರಿಗಳಾಗಲಿ. ಯಾರಿಗೆ ಕೆಲಸ ಇಲ್ಲ, ಕೆಲಸಗಳು ರೆಸ್ಟೋರ್ ಆಗಲಿ. ಯಾರ ಬಿಸ್ನೆಸ್ ಫೇಲ್ ಆಗಿದೆ, ಅದು ರೆಸ್ಟೋರ್ ಆಗಲಿ, ರಿಸರೆಕ್ಟೆಡ್ ಆಗಲಿ ಅವರ ಬಿಸ್ನೆಸ್. ಕರ್ತನೆ, ಯಾರಿಗೆ ಮದುವೆ ಆಗಲಿಲ್ಲ ಅವರ ಸೆಟಲ್ಮೆಂಟ್ ಉಂಟಾಗಲಿ. ವಿ ಡಿಸ್ಪ್ಯಾಚ್ ಏಂಜಲ್ಸ್ ಟು ಸೆಟಲ್ ಎವ್ರಿಬಡಿ, ಓ ಗಾಡ್, ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್. ಪ್ರೈಸ್ ಗಾಡ್. you're all blessed. ಪ್ರಿಯರೇ, ಕಂಟಿನ್ಯೂ ಆಗಿ ಬಿಗ್ ಜೆ ನೋಡ್ರಿ ಮತ್ತು ಬಿಗ್ ಜೆ ಟಿವಿಗೆ ಪ್ರಾರ್ಥನೆ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಪ್ರೈಸ್ ಗಾಡ್. ಇದು ನಿಮ್ಮ ಬಿಗ್ ಜೆ. ಓಕೆ, ಜೀಸಸ್ ಲವ್ಸ್ ಯು ಸೋ ಮಚ್. ಯು ಆರ್ ಬ್ಲೆಸ್ಡ್.